ಯು. ಸೊ ಈಗ ದರ್ಶನ್ ಸರ್ ಅವ್ರಿಗೂ ಯಾವ ರೀತಿ ಪ್ರೀತಿ ಕೊಡ್ತಾನೆ ಅಂತ ನೀವು ನೋಡಿರ್ತೀರಾ. ಸೊ ಒಬ್ಬ ಸೂಪರ್ ಸ್ಟಾರ್ ವೈಬ್ ಯಾವ ತರ ಇರುತ್ತೆ ಅಂದ್ರೆ ಅವ್ರು ಯಾಕೆ ಸೂಪರ್ ಸ್ಟಾರ್ ಆಗಿರುತ್ತೆ ಅನ್ನೋದನ್ನ ನೀವು ಗಮನಿಸಿದೀರಾ ಎಸ್ ಸೆಟ್ ಅಲ್ಲಿ? ಎಸ್ ಸರ್. ಹಾ. ಒಂದ್ 2-3 ಇನ್ಸಿಡೆಂಟ್ಸ್ ಇದೆ. ಫಸ್ಟ್ ಇನ್ಸಿಡೆಂಟ್ಸ್ ಅಂದ್ರೆ ದರ್ಶನ್ ಸರ್ ಸಿನಿಮಾಕ್ಕೆ ನಾವು ಸಿಂಪಲ್ ಆಗಿ ಹೋಗೋದು ಒಳ್ಳೇದು. ದೌಲತ್ತಲ್ಲೆಲ್ಲ ಏನು ಹೋಗೋದು, ಎಲ್ಲೋ ಒಂದ್ ಕಡೆ ಸೈಡ್ ಅಲ್ಲಿ ಕಾರ್ ಹಾಕ್ಬಿಟ್ಟು ಆರಾಮಾಗಿ ನಡ್ಕೊಂಡ್ ಬಂದು ಹಿಂಗೆ ನಂದು ಈ ತರ ಹೋದೆ. ದರ್ಶನ್ ಸರ್ ಮಾತಾಡಿಸ್ದೆ, ಖುಷಿಲೆಲ್ಲ ಮಾತಾಡಿಸಿದ್ರು. ನಾನ್ ನನ್ನ ಪಾಡಿಗೆ ಅವರು ಒಂದ್ ಲಾರಿ ಮೇಲೆಲ್ಲ ಇರೋರು, ಶೂಟ್ ಆಗ್ತಾ ಇರೋದು. ನಾನೆಲ್ಲ ಹಿಂಗೆ ಕಟ್ಟೆ ಎಲ್ಲ ಇರೋ ಕಟ್ಟೆ ಮೇಲೆ ಕುತ್ಕೊಂತಿದ್ದೆ, ಆರಾಮಾಗಿ ನೋಡ್ತಾನೆ ಇರ್ತಿದ್ದೆ. ನೀರ್ ಗೀರೆಲ್ಲ ತಗೊಂಡ್ ಕುಡಿತಿದ್ದೆ, ಊಟ ಮಾಡ್ತಿದ್ದೆ. ನನ್ನ ಪಾಡಿಗೆ ನಾನು ಅವ್ರನ್ನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನನ್ನ ಕೆಲಸ ನಾನು ಮಾಡಿದೆ. ಮಾರನೇ ದಿನ ನನ್ನ ಹಿಂದ್ಗಡೆ ಒಂದ್ 2-3 ಜನ ಸುತ್ತಾಡ್ತಾನೆ ಅವ್ರೆ. ನಾನೇನ್ ಅನ್ಕೊಂಡ್ಬಿಟ್ಟೆ, ಮೋಸ್ಟ್ಲಿ ಜಾಸ್ತಿ ದರ್ಶನ್ ಸರ್ ನಾ ನೋಡ್ಬಿಟ್ನ ದುಸ್ತಿಗಿಷ್ಟಿ ಆಗ್ಬಿಡ್ತಾ, ನೋಡ್ಬೇಡ ಅಂತ ಹೇಳಕ್ ಬತ್ತವ್ರ, ಸುಮ್ನೆ ಬತ್ತವ್ರೆ. ನಾನು ಹೋದೆ, ನಾನ್ ಏನೋ ದಮ್ ಹೊಡಿತಾನೆ, ಅಲ್ಲೂ ಬಂದ್ ಹಿಂಗ್ ನಿಂತ್ಕೋತಾರೆ, ಅಲ್ಲೆಲ್ಲ ಕೂತ್ರೆ ಚೇರ್ ಇಟ್ರು. ಸರಿ ಆಯ್ತು ಅಂತ ಬಂದೆ, ಹಿಂಗ್ ಬರ್ತಾ ಇದ್ದೆ. ದರ್ಶನ್ ಸರ್ ಇಲ್ಲಿ ಕೂತಿದ್ರು, ಪಟ್ ಅಂತ ಬಚ್ಚತಿರ. ನಾನ್ ಹಿಡಿದ್ಬಿಟ್ಟು, ಏಯ್ ಕರ್ಕೊಂಬರಕ್ ಆಗಲ್ಲ ಅಂತಲ್ಲ, ಅಷ್ಟು ದೊಡ್ಡವ್ರ ಮುಂದೆ ಅವೆಲ್ಲ ಬೇಡ ಅಂತ. ಅಣ್ಣ ಏನು ಬೈಬೇಡಿ, ನೀವು ನಿನ್ನೆ ನೆಲದ ಮೇಲೆ ಕೂತಿರೋದು, ಯಾರೋ ಹತ್ರ ವಾಟರ್ ಬಾಟ್ಲು ಕೇಳಿರೋದು, ನೀವ್ ಎಲ್ಲೆಲ್ಲೋ ಊಟ ಮಾಡಿರೋದು ಬಾಸ್ ನೋಡಿದಾರೆ, ಅದಕ್ಕೆ ನಮ್ 3 ಜನನ 15 ದಿವಸ ನೋಡ್ಕೊಳ್ಳಿ ಅಂತ ಕಳಿಸಿದ್ದಾರೆ. ಇದು ದರ್ಶನ್ ಸರ್. ಇನ್ನೊಂದಾಯ್ತಾ, ಇನ್ನೊಂದ್ ಕಡೆ ಊಟ ಮಾಡಿಸೋ ಸೀನ್ ಇದೆ, ಹಿಂಗ ಕಟ್ಟಬೇಕು. ನನಗೆ ಅಷ್ಟು ದೊಡ್ಡ ಸೂಪರ್ ಸ್ಟಾರಿಗೆ ಈ ಕೈಯಲ್ಲಿ ಕಲ್ಸಿದ್ರೆ ತಿಂತಾರ ಅನ್ನೋದೇ ಡೌಟ್. ಸೀನ್ ಇದೆ, ಊಟ ಕೊಡೋದು ಇದೆ. ಅಷ್ಟು ದೊಡ್ಡ ಸೂಪರ್ ಸ್ಟಾರಿಗೆ ಈ ಕೈಯಲ್ಲಿ ಹೆಂಗ್ ಕಲ್ಸ್ಲಿ? ನನ್ ಸಖತ್ ಬಡುವ, ನನ್ ಏನೋ ಒಂದ್ ನಂದು ಯೋಚನೆಗಳು. ಯಾಕೆ ಅಂದ್ರು, ಇಲ್ಲ ಕಲ್ಸಕ್ಕೆ ಅಡ್ನ ಗಟ್ಟಿ ಕೊಡಿಲಿ, ಹಿಂಗ್ ಕಲ್ಸಿ ಉಂಡೆ ಆಗುತ್ತೆ ತಗೊಳ್ಳಿ ಅಂದ್ರು. ಬಾಸ್ ಹಂಗ್ ಕಲ್ಸಿದ್ರಿ, ಅನ್ನ ಕಲ್ಸಿ ಅಂದ್ರು. ಹಿಂಗ್ ಕಲ್ಸಿ ಹಿಂಗ್ ಕೊಡೋಷ್ಟೊತ್ತಿಗೆ ಕಣ್ಣಲ್ಲಿ ನೀರ್ ಬಂದಂಗೆ ನಾನು ಅವಾಗ ಹೇಳ್ದೆ. ಅವ್ರು ಕೇಳಿದ್ರು ಯಾಕೆ ಅಂದ್ರೆ ನಾನು ಹೇಳ್ದೆ, ಅಲ್ಲ ನಿಮ್ಗೆ ಅನ್ನ ಒಂದ್ ತುತ್ತು ಕೊಡೋ ಭಾಗ್ಯ ನಂಗೆ ಸಿಕ್ಕಿದೆ. ನಿಮ್ ಎಷ್ಟು ಕೋಟ್ಯಾಂತರ ಜನ ಅಭಿಮಾನಿಗಳಿಗೆ ನಿಮ್ ಜೊತೆ ಕೂರ್ಬೇಕು, ಊಟ ಮಾಡ್ಬೇಕು ಅನ್ನೋದು ಎಷ್ಟಿರುತ್ತಲ್ವಾ ಸರ್. ಅವ್ರ ಪರವಾಗಿ ನಾನು ಇವತ್ತು ಇಲ್ಲಿದ್ದೀನಿ, ನಂಗೆ ತುಂಬಾ ಖುಷಿ ಆಗ್ತಿದೆ ಸರ್ ಅಂತ. ಅರ್ಧ ಗಂಟೆ ಬಿಟ್ಟು ಮೋಹನ್ ಸರ್ಸ್ ಎಲ್ಲ ಬಂದ್ರು, ಬಾಸ್ ಕರೀತವ್ರು ಬನ್ನಿ ಅಂತ. ಹೋದ್ರೆ ಅವ್ರ ಕ್ಯಾರವನ್ ಅಲ್ಲಿ ಫುಲ್ ಊಟ ಇಟ್ಟು ಅವ್ರು ತಿಂದಿದ್ ಇಷ್ಟೇ, ನಮ್ಗೆ ಇಷ್ಟು ಊಟ ಬಡಿಸುದು. ನನಗೀಗ ಬಿಡಂಗಿಲ್ಲ, ತಿನ್ನಂಗಿಲ್ಲ, ಎಲ್ಲ ತಿಂದು ತೃಪ್ತಿಯಾಗಿ. ಅದೇ ಟೈಮಲ್ಲಿ ದರ್ಶನ್ ಸರ್ ಏನ್ ನೋಡ್ತಾ ಇದ್ರು ಗೊತ್ತಾ, ಅವ್ರಿಗೆ ನಾನು ಕೇಳಿದೆ, ಒಳಗಡೆ ಹೋದ್ರೆ ಜಯಸಿಂಹ ಪಿಕ್ಚರ್ ಬರ್ತಾ ಇದೆ, ಬಸ್ ನಿಮ್ಗೆ ಕಾರ್ಡ್ ಅಂದ್ರೆ ಇಷ್ಟನಾ? ಇವಾಗ್ಲೂ ಯಾರ ಕಾಡಿಂದ ಒಳ್ಳೆ ಸ್ಕ್ರಿಪ್ಟ್ ಮಾಡ್ಕೊಂಡ್ ಬಂದ್ರೆ ನಾನ್ ಮಾಡಕ್ ರೆಡಿ. ಕಾಡ್ ಅಂದ್ರೆ ನಂಗೆ ಅಷ್ಟು ಇಷ್ಟ. ಕಾಡಿನ ಬಗ್ಗೆ ಒಂದಿಷ್ಟು ಮಾತಾಡೋದು, ನಂಗೂ ಕಾಡ್ ಅಂದ್ರೆ ಇಷ್ಟ. ಪ್ರಾಣಿಗಳು, ಆನೆ, ಹುಲಿ ಬಗ್ಗೆ ಒಂದಿಷ್ಟು ಮಾತಾಡಿ ಆಮೇಲೆ ನಾನ್ ಬಂದೆ. ಈ ತರ ತುಂಬಾ ನಡೆದಿದಾವ್ ಸರ್. ಒಂದೊಂದು 15 ದಿನದಲ್ಲಿ 15 ಸ್ಟೋರಿ ಇದೆ ನನ್ನ. ಆ ತರ ಇತ್ತು. ಇದು ಸೂಪರ್ ಸ್ಟಾರ್ ಜೊತೆ ಕೆಲಸ ಮಾಡಿದಾಗ ನಮಗಾಗೋ ವೈಬ್. ನಾಳೆ ಶಿವಣ್ಣನ ಜೊತೆ ಮಾಡಿದ್ರೆ ಅಲ್ಲೊಂದು ವೈಬ್ ಇರುತ್ತೆ, ಸುದೀಪ್ ಸರ್ ಜೊತೆ ಮಾಡಿದ್ರೆ ಅಲ್ಲೊಂದಿರುತ್ತೆ. ಇವರೆಲ್ಲ ದೊಡ್ಡ ಸ್ಟಾರ್, ದೊಡ್ಡವರು ದೊಡ್ಡ ಗುಣ ಇರುತ್ತೆ. ಅವ್ರ ಜೊತೆ ಹೋಗಿ ಕೆಲಸ ಮಾಡಿದಾಗ್ಲೇ ನಮ್ಗೆ ಗೊತ್ತಾಗೋದು, ಓ ಇವ್ರ ಹಿಂಗ ಅಂತ. ದೂರದಲ್ಲಿ ಇಟ್ಟರೆ ಯಾವ್ದು ಗೊತ್ತಾಗಲ್ಲ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.